ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಾಲ್ಗುಣಿ ಕ್ರಿಯೇಟರ್ಸ್. ಇವತ್ತಿನ ವಿಷಯ ಬಂದು ಅಣಬೆ ಗೊಜ್ಜು. ಇದು ಅಣಬೆ ಸಂಜೆ ತಾನೇ ಹುಟ್ಟಿರೋದು. ಇದನ್ನು ತಗೊಂಬಂದು ಪೂರ್ತಿ ಸೋಸಿ ಒಂದು ಪಾತ್ರೆಗೆ ನೀರು ಹಾಕಿ ನೆನೆಸಿಟ್ಟಿದ್ದೀನಿ. ಒಂದು ಅರ್ಧ ಮುಕ್ಕಾಲು ಗಂಟೆ ನೆನೆಸಿಟ್ಟಿದ್ದೀನಿ. ಇದು ಏನಕ್ಕೆ ನೆನೆಸ್ಬೇಕು ಅಂದರೆ ಅದರಲ್ಲಿ ಮಣ್ಣಿರುತ್ತೆ. ಸೊ ಮಣ್ಣು ಸುಲಭವಾಗಿ ಬಿಟ್ಟೋಗುತ್ತೆ. ಉಜ್ಜಿ ತೊಳಿಬೇಕು ಅಂತೇನಿಲ್ಲ, ಸುಲಭವಾಗಿ ಬಿಟ್ಟೋಗುತ್ತೆ. ಆಮೇಲೆ ತೊಳ್ಕೊಬೋದು. ಇವಾಗ ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ, ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಹುರಿಬೇಕು ಈರುಳ್ಳಿನ. ಆಮೇಲೆ ಇದಕ್ಕೆ ಜಾಸ್ತಿ ಸಾಮಗ್ರಿಗಳೇನು ಬೇಕಾಗಿಲ್ಲ. ಮನೇಲಿರೋ ಸಾಮಗ್ರಿಗಳಿಗೆ ಸಾಕು. ನೀವೇ ನೋಡ್ತೀರ ಏನೇನು ಯೂಸ್ ಮಾಡ್ತೀನಿ ಅಂಥೇಳಿ. ಈಗ ಈರುಳ್ಳಿ ನೋಡಿ ಬ್ರೌನ್ ಆಗಿದೆ. ಇವಾಗ ನೆನೆಸಿಟ್ಟಿರೋ ಅಣಬೆನ ನೀರಲ್ಲಿ ತೊಳೆದ್ಬಿಟ್ಟು ಗಟ್ಟಿ ಹಿಂಡಿಬಿಟ್ಟು ಹಾಕಬೇಕಾಗುತ್ತೆ. ನಿಮಗೆ ಎಷ್ಟಾಗುತ್ತೋ ಅಷ್ಟು ಗಟ್ಟಿ ಹಿಂಡ್ಬಿಟ್ಟು ಹಾಕಿ. ಈಗ ಸ್ವಲ್ಪ ಇರಲಿ ಜಾಸ್ತಿ ಇರಲಿ, ಆದಷ್ಟು ಹಿಂಡ್ಬಿಟ್ಟು ಹಾಕಿ. ಆಮೇಲೆ ಈ ಅಣಬೆ ಗೊಜ್ಜು ಚಪಾತಿಗೆ, ರೊಟ್ಟಿ ಅಂದರೆ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ದೋಸೆ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಕಾಂಬಿನೇಷನ್ ಇದು. ಆಮೇಲೆ ಇದರಲ್ಲಿ ಅನ್ನ ಸಮೇತ ಊಟ ಮಾಡ್ಬೋದು. ಆಮೇಲೆ ಮುದ್ದೆಗೂ ಚೆನ್ನಾಗಿರುತ್ತೆ. ಇನ್ನೊಂದೇನಾದರೆ ಅಣಬೆ ನೀವು ಎಷ್ಟೇ ಬೇಯಿಸಿದ್ರು ಬೆಂದಿದೆ ಅಂತ ನಿಮ್ಗೆ ಅನ್ಸೋದೇ ಇಲ್ಲ. ಸೊ ಚೆನ್ನಾಗಿ ಬೇಯಿಸಿ ಅಷ್ಟೇ. ನಾನು ಜಾಸ್ತಿ ಬೇಯಿಸ್ತೀನಿ, ಯಾಕಂದರೆ ನನಗೂ ಒಮ್ಮೊಮ್ಮೆ ಗೊತ್ತಾಗಲ್ಲ. ಹಾಗಾಗಿ ತಿನ್ಬೋದು, ಚೆನ್ನಾಗಿರುತ್ತೆ. ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೇ. ಈಗ ಫುಲ್ ಮಿಕ್ಸ್ ಮಾಡಬೇಕು. ಈರುಳ್ಳಿ ಎಲ್ಲ ಕೆಳಗಡೆ ಇರುತ್ತಲ್ಲ, ಫುಲ್ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ವೇಟ್ ಮಾಡಿ. ಅದು ನೋಡಿ ಅದಾಗದೇ ನೀರು ಬಿಟ್ಕೋತಾ ಹೋಗುತ್ತೆ. ನಿಮಗೆ ಯೂಶ್ವಲಿ ಇದಕ್ಕೆ ನೀರು ಹಾಕೋ ಅವಶ್ಯಕತೆಯೇ ಬರೋಲ್ಲ. ಇವಾಗ ನೋಡಿ ನೀರು ಬಿಟ್ಕೊಂಡಿದೆ. ಇದಕ್ಕೆ ನೀರು ಹಾಕೋ ಅವಶ್ಯಕತೆಯೇ ಬರೋದಿಲ್ಲ. ಮಿಸ್ಸಾಗಿ ನಿಮಗೇನಾದ್ರು ತೀರಾ ಗಟ್ಟಿ ಆಯಿತು ಅಂತ ನಿಮಗೆ ಅನಿಸಿದ್ರೆ ಟೀ ಕುಡಿಯೋ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ. ಅದಕ್ಕಿಂತ ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಇವಾಗ ತಟ್ಟೆ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಬೇಯಕ್ಕೆ ಬಿಟ್ಬಿಡಿ. ಅದನ್ನೇನು ತಿರುಗಿಸೋದು ಬೇಡ, ಏನೂ ಬೇಡ. ಇವಾಗ ಸ್ವಲ್ಪ ಬೆಂದಿದೆ ಅಲ್ವ, ಇದಕ್ಕೆ ಖಾರದ ಪುಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಉಪ್ಪು ಅಷ್ಟೇ, ರುಚಿಗೆ ತಕ್ಕಷ್ಟು ಉಪ್ಪು. ಕಲ್ಲುಪ್ಪೆ ಬಳಸೋದು ನಾನಿಲ್ಲಿ. ಇದು ಈ ಥರ ಬಣ್ಣ ಇದೆ ಅಂಥೇಳಿ ಇದು ಮಾಡ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಬೆಂದಾದಮೇಲೆ ಬಣ್ಣನೇ ಚೇಂಜ್ ಆಗುತ್ತೆ. ಬಣ್ಣ ಸ್ವಲ್ಪ ಚೇಂಜ್ ಆಗುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತೆ ಆವಾಗ ಮುಂಚೆ ಹೇಗಿತ್ತು, ಈಗ ಹೇಗಿತ್ತು ಅಂತ ಹೇಳಿ. ಇವಾಗಲೂ ಅಷ್ಟು ತಟ್ಟೆ ಮುಚ್ಚಿಬಿಟ್ಟು ಬಿಟ್ಬಿಡಿ. ಇವಾಗ ನೋಡಿ ಪೂರ್ತಿ ಬಣ್ಣ ಎಲ್ಲ ಚೇಂಜ್ ಆಗಿದೆ, ಚೆಂದ ಅನ್ನಿಸ್ತಿದೆ. ಇದನ್ನು ಚಪಾತಿ ಜೊತೆ, ರೊಟ್ಟಿ ಜೊತೆ, ಅನ್ನದ ಜೊತೆ, ಮುದ್ದೆ ಜೊತೆ ಎಲ್ಲ ತಿನ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.